ಎಲ್ನಿನೋ ಪ್ರಭಾವದಿಂದಾಗಿ ಈ ಬಾರಿ ರಾಜ್ಯಾದ್ಯಂತ ಮುಂಗಾರು ಮಳೆ ಗಣನೀಯವಾಗಿ ಇಳಿಕೆಯಾಗಲಿದೆ ಎಂಬ ಹವಾಮಾನ ಇಲಾಖೆಯ ಮುನ್ಸೂಚನೆ ಬೆನ್ನಲ್ಲೇ ರೈತರಲ್ಲಿ ಆತಂಕ ಶುರುವಾಗಿದೆ. ಆದರೆ ಮಳೆ ಕೈಕೊಟ್ಟರೆ ಕಂಗೆಡಬೇಕಿಲ್ಲ. ಕೃಷಿ ಇಲಾಖೆಯು ತಜ್ಞರ ಸಲಹೆ ಮೇರೆಗೆ ಬರಗಾಲ ಎದುರಿಸಲು ಅತ್ಯಂತ ವೈಜ್ಞಾನಿಕವಾದ ತುರ್ತು ಕಾರ್ಯಯೋಜನೆ ಸಿದ್ಧಪಡಿಸಿದ್ದು ರೈತರಲ್ಲಿ ಜಾಗೃತಿ ಮೂಡಿಸಲು ಸಜ್ಜಾಗಿದೆ. ಒಂದು ವೇಳೆ ವಾರ ಅಥವಾ 2 ವಾರಗಳ ಕಾಲ ಮಳೆ ಬಾರದಿದ್ರೆ ಏನು ಮಾಡಬೇಕು, ಯಾವ ಜಿಲ್ಲೆಗೆ ಯಾವ ಬೆಳೆ ಸೂಕ್ತ, ಬರ ನಿರೋಧಕ ತಳಿಗಳು ಯಾವುವು ಎಂಬ ಬಗ್ಗೆ ಇಲಾಖೆಯು ಸಮಗ್ರ ವರದಿ ತಯಾರಿಸಿದೆ. ಈ ಮಾಹಿತಿಯನ್ನು ಕರ್ನಾಟಕ ಕೃಷಿ ವಿಕಾಸ ಕೇಂದ್ರಗಳು ಹಾಗೂ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಹೋಬಳಿ ಮಟ್ಟದವರೆಗೂ ತಲುಪಿಸಲು ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಅಧಿಕ ನೀರಿನ ಅಗತ್ಯತೆ ಇರುವ ಸಾಂಪ್ರದಾಯಿಕ ಬೆಳೆಗಳನ್ನೇ ನಂಬಿಕೊಂಡರೆ ರೈತರು ನಷ್ಟದ ಸುಳಿಗೆ ಸಿಲುಕುವುದು ನಿಶ್ಚಿತ. ಈ ಹಿನ್ನೆಲೆಯಲ್ಲಿ ಮಳೆಯ ಅಭಾವ ಮತ್ತು ಬರದ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಕರ್ನಾಟಕದ ವಿವಿಧ ಪ್ರಾದೇಶಿಕ ವಲಯಗಳಿಗೆ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನಿಗಳು ಸಿದ್ಧಪಡಿಸಿರುವ ವಿಸ್ತೃತ ಪರ್ಯಾಯ ಬೆಳೆ ಯೋಜನೆ ಅನುಕೂಲವಾಗಲಿದೆ. ಕೊಡಗಿನಲ್ಲಿ 100% ಮಳೆಯಾಶ್ರಿತ ಕೃಷಿ ಇರೋದ್ರಿಂದ ಇಂಟಾನ್ ಬಿಬಿಟಿ ತಳಿಗಳ ಬದಲಿಗೆ 90 ರಿಂದ 125 ದಿನಗಳಲ್ಲಿ ಕಟಾವಿಗೆ ಬರುವ ತುಂಗ, ಅತಿರ, KPR1, IR64 ನಂತಹ ಹೈಬ್ರಿಡ್ ಅಲ್ಪಾವಧಿ ಭತ್ತದ ತಳಿಗಳ ಮೊರೆ ಹೋಗುವುದು ಸೂಕ್ತ ಎಂಬುದು ತಜ್ಞರ ಸಲಹೆ. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.